ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 3, ಮೂರನೇ ಅಧ್ಯಾಯ. ಮೂರನೇ ಅಧ್ಯಾಯ ಅಪೊಸ್ತಲ ಕೃತ್ಯದಲ್ಲಿ ನಾವು 11 ಅಪ್ರಾಕೃತಿಕ ಅನುಭವದ 11 ರಹಸ್ಯಗಳನ್ನು ನೋಡ್ಕೊಳ್ತೀವಿ. 11 ಸೀಕ್ರೆಟ್ಸ್ ಆಫ್ ದಿ ಸೂಪರ್ ನ್ಯಾಚುರಲ್ಸ್. ಅಪ್ರಾಕೃತಿಕ ಅನುಭವಕ್ಕೆ 11 ರಹಸ್ಯಗಳು, ಅಂದರೆ ಅಸಾಧಾರಣವಾದ ಅಪ್ರಾಕೃತಿಕ ಅಂತ ಹೇಳುವಾಗ ಅಸಾಮಾನ್ಯ, ಪ್ರಾಕೃತಿಕವಾದದ್ದಲ್ಲ, ಅಪ್ರಾಕೃತಿಕವಾದದ್ದು, ನ್ಯಾಚುರಲ್ ಅಲ್ಲ, ಸೂಪರ್ ನ್ಯಾಚುರಲ್. ಅತ್ಯಂತ ಪ್ರಾಕೃತಿಕವಾದ ಒಂದು ಜೀವನಕ್ಕೆ ಅಥವಾ ಸೇವೆಗೆ ಇರುವ 13 ರಹಸ್ಯಗಳಲ್ಲಿ ಮೊದಲನೇದು ಪ್ರಾರ್ಥನೆ ಅಂತ ಹೇಳೋದಕ್ಕೆ ಬದಲಾಗಿ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 1ನೇ ವಚನದಲ್ಲಿ ಪ್ರಾರ್ಥನೆಯ ಸಮಯ ಅಂತ ಹೇಳೋಣ ಅಂತಿದ್ದೀನಿ. ಯಾಕಂದರೆ ಅದು ನಮಗೂ ಒಂದು ರಿಮೈಂಡರ್ ಆಗಿ ಉಳಿಯಲಿ. ಪ್ರಾರ್ಥನೆ ಅಂದರೆ ಹೌದು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ಪ್ರಾರ್ಥನೆಗಂತ ಒಂದು ಸಮಯ ನಿಗದಿತವಾಗಿ, ಪ್ರತ್ಯೇಕವಾಗಿ, ಮೀಸಲಾಗಿ, ಶಿಸ್ತಾಗಿ, ಕ್ರಮಬದ್ಧವಾಗಿ, ಪ್ರತಿಷ್ಠೆಯಿಂದ ಇರಲೇಬೇಕು. ಹೌದು, ಈ ವರ್ಷದಲ್ಲಿ ನಾನು ಅಂಥ ಒಂದು ತೀರ್ಮಾನ ಮಾಡುವಾಗ, ಹೌದು, ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯುವಂಥದ್ದು, ಪ್ರತ್ಯೇಕ ಸಮಯ ಇಡುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂದರೆ ಜೀವನದಲ್ಲಿ ಬಹಳಷ್ಟು ಟೆನ್ಷನ್ಗಳು, ಜೀವನದಲ್ಲಿ ಬಹಳಷ್ಟು ಚಟುವಟಿಕೆಗಳು, ಆ್ಯಕ್ಟಿವಿಟೀಸ್ ಭಾಳ ಇರ್ತವೆ. ಆದ ಕಾರಣ ಪ್ರಾರ್ಥನೆಯ ಸಮಯಕ್ಕೆ ಧಕ್ಕೆ ಬೀಳಬಾರ್ದು. ಪ್ರಾರ್ಥನೆಯ ಸಮಯ ಪೋಸ್ಟ್ಪೋಂಡ್ ಆಗಬಾರ್ದು. ಪ್ರಾರ್ಥನೆಯ ಸಮಯ ಅದು ಕ್ಯಾನ್ಸಲ್ ಆಗಬಾರ್ದು. ಪ್ರಾರ್ಥನೆಯ ಸಮಯ ಅದು ಕಡಿಮೆ ಆಗಬಾರ್ದು. ಇದು ಅಪ್ರಾಕೃತ ಜೀವನಕ್ಕೆ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ಸೂಪರ್ ನ್ಯಾಚುರಲ್ಸ್, ಅಪ್ರಾಕೃತಿಕ ಅಥವಾ ಪ್ರಾಕೃತಿಕ ಅಂತ ಕೂಡ ಹೇಳಲಿಕ್ಕೆ ಇಷ್ಟ ನನಗೆ. ಎರಡನೇದಾಗಿ, ನಮ್ಮಲ್ಲಿರುವುದನ್ನು ಕೊಡುವುದು. ಇದು ಎರಡನೇ ಸೀಕ್ರೆಟ್. ಅಪ್ರಾಕೃತ ಜೀವನದ ಎರಡನೇ ರಹಸ್ಯ ಏನಂದರೆ ನಮ್ಮಲ್ಲಿರುವುದನ್ನು ಕೊಡುವುದು. ಗಿವ್ ವಾಟ್ ವಿ ಹ್ಯಾವ್. ನಮ್ಮಲ್ಲಿ ಇಲ್ಲದವುಗಳನ್ನು ಕೊಡಲಿಕ್ಕಾಗಲ್ಲಲ್ವಾ? ಹಾಗೆಯೇ ಆತ್ಮಿಕ ಜೀವನದಲ್ಲಿ ನಮಗಿರುವಂಥದ್ದನ್ನು ಕೊಡಬೇಕು. ಯಾಕಂತೇಳಿದ್ರೆ ಭಿಕ್ಷಗಾರನು ಪೇತ್ರ ಯೋಹಾನರನ್ನು ಅಂದು ದೇವಾಲಯಕ್ಕೆ ಹೋಗ್ತಾ ಇದ್ದಂಥ, ಪ್ರಾರ್ಥನೆಗಾಗಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾನೆ. ನೋಡಿಬಿಟ್ಟು, ಯಾಕಂದರೆ ಇವರೇ ಪೇತ್ರನೇ ಹೇಳುವಂಥದ್ದು, ಪೇತ್ರ ಯೋಹಾನರು ನಮ್ಮನ್ನು ನೋಡು ಅಂತ ಹೇಳಿದಾಗ ಅವನೇನಾದ್ರು ಸಿಗ್ಬೋದು ಅಂತ ಹೇಳ್ಬಿಟ್ಟು ನೋಡುವಾಗ, ದುಡ್ಡೇನೋ ಸಿಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ ಅಂತ ಹೇಳ್ಬಿಟ್ಟು, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಐ ಆಮ್ ಗಿವಿಂಗ್ ವಾಟ್ ಐ ಹ್ಯಾವ್. ಏನಿತ್ತು ಪೇತ್ರನಲ್ಲಿ ಮನಸ್ಸಿತ್ತು, ಪೇತ್ರನಲ್ಲಿ ಸೂಕ್ಷ್ಮತೆ ಇತ್ತು, ಪೇತ್ರನಲ್ಲಿ ವಿಧೇಯತೆ ಇತ್ತು, ಪೇತ್ರನಲ್ಲಿ ಅಧೀನತೆ ಇತ್ತು. ದೇವರು ಈ ವ್ಯಕ್ತಿಗೆ ಏನಾದರೂ ಮಾಡಂತ ದೇವರಾತ್ಮನ ಹೇಳುವುದನ್ನು ಕೇಳಿಸಿಕೊಳ್ಳುವಂಥ ಮನೋಭಾವನೆ, ಸೂಕ್ಷ್ಮತೆ ಇತ್ತು. ಪೇತ್ರನಲ್ಲಿ ದೇವರ ಶಕ್ತಿ ಇತ್ತು, ಪೇತ್ರನಲ್ಲಿ ದೇವರ ವಾಕ್ಯವಿತ್ತು, ಪೇತ್ರನಲ್ಲಿ ವಿಶ್ವಾಸವಿತ್ತು,
ಪೇತ್ರನಲ್ಲಿ ಯೇಸುವಿನ ಹೆಸರಿತ್ತು. ಆದ ಕಾರಣ ನನ್ನಲ್ಲಿರುವುದನ್ನು ಕೊಡ್ತೇನೆ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳಿದಾಗ ಕೂಡಲೇ ಆ ವ್ಯಕ್ತಿ, ಅವನು ಭಾಳ ವರ್ಷಗಳು ಅಥವಾ ಭಾಳ ದಿನಗಳು ಸುಂದರ ದ್ವಾರದ ಬಳಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಂಥ ಆ ವ್ಯಕ್ತಿ ಈಗ ಅವನು ವಿಮುಕ್ತನಾಗಿದ್ದಾನೆ, ಬಿಡುಗಡೆ ಹೊಂದಿದ್ದಾನೆ, ಸ್ವಸ್ಥನಾಗಿದ್ದಾನೆ, ಗುಣ ಹೊಂದಿದ್ದಾನೆ. ಮೂರನೇದಾಗಿ ಅಪೊಸ್ತಲಕೃತ್ಯ 3ನೇ ಅಧ್ಯಾಯದಿಂದ ನಾವು ಅಪ್ರಾಕೃತ ಜೀವನದ 11 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 11 ಸೀಕ್ರೆಟ್ಸ್ ಆಫ್ ಸೂಪರ್ ನ್ಯಾಚುರಲ್ಸ್. ಅದರಲ್ಲಿ ಈಗ 3ನೇದನ್ನು ನಾವು ನೋಡಲಿಕ್ಕೆ ಹೋಗ್ತಿದ್ದೇವೆ. ಅದೇನಂತ ಹೇಳಿದರೆ, 3ನೇ ರಹಸ್ಯ ಏನಂದರೆ, ಇನ್ ದ ಟೆಂಪಲ್, ಟು ದ ಟೆಂಪಲ್, ಫಾರ್ ದ ಟೆಂಪಲ್, ಅಂದರೆ ದೇವಾಲಯ. 3ನೇ ರಹಸ್ಯ ದೇವಾಲಯ. ಯಾಕಂದರೆ ಅವರು ದೇವಾಲಯಕ್ಕೆ ಹೋಗ್ತಾ ಇದ್ದಾಗ ಅದ್ಭುತ ಆಯಿತು. ಅಷ್ಟೇ ಅಲ್ಲ, ಈ ಸ್ವಸ್ಥನಾದ ವ್ಯಕ್ತಿ ಅಪೊಸ್ತಲಕೃತ್ಯ 3ನೇ ಅಧ್ಯಾಯ 8ನೇ ವಚನದಲ್ಲಿ ಅವನು ನಡೀತಾ ಜಿಗಿದು ನಿಂತು ನಡೆದಾಡುತ್ತಾ ಕುಣಿಯುತ್ತಾ ದೇವರ ಸ್ತೋತ್ರ ಮಾಡುತ್ತಾ ಅವರೊಂದಿಗೆ ದೇವಾಲಯದೊಳಗೆ ಪ್ರವೇಶಿಸಿದ. ಮೊಟ್ಟ ಮೊದಲನೇದಾಗಿ ಅವನು ಹೋಗಿದ್ದು ದೇವಾಲಯಕ್ಕೆ ಹೋಗ್ತಾ ಇದ್ದಾಗ ಒಂದು ಅಪ್ರಕೃತ ಅನುಭವ ಆಯಿತು. ದೇವಾಲಯಕ್ಕೆ ಅಪ್ರಕೃತ ಅನುಭವ ಆದ ನಂತರ, ಸೂಪರ್ ನ್ಯಾಚುರಲ್ ಅನುಭವ ಆದ ನಂತರ ಮತ್ತೆ ದೇವಾಲಯಕ್ಕೆ ಅವನು ಹೋಗ್ತಾ ಇದ್ದಾನೆ. ಅದಕ್ಕಿಂತಲೂ ಉತ್ತಮವಾದ ಸ್ಥಳ ಭೂಲೋಕದಲ್ಲಿ ಯಾವುದೂ ಇಲ್ಲ, ದೇವರ ಮನೆ. 4ನೇದಾಗಿ ಅಪ್ರಕೃತ ಅನುಭವದ 11 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. 11 ಸೀಕ್ರೆಟ್ಸ್ ಆಫ್ ಸೂಪರ್ ನ್ಯಾಚುರಲ್ಸ್. ಅದರಲ್ಲಿ 4ನೇದೇನೆಂದರೆ ಗ್ಲೋರಿಫೈಯಿಂಗ್ ಜೀಸಸ್, ಯೇಸುವನ್ನು ಮಹಿಮೆಪಡಿಸುವುದು. ಯಾಕಂತ ಹೇಳಿದರೆ, ಅಪೊಸ್ತಲಕೃತ್ಯ 3ನೇ ಅಧ್ಯಾಯ 13ನೇ ವಚನದಲ್ಲಿ ಪೇತ್ರನು ಯೋಹಾನರೊಂದಿಗೆ ಅಥವಾ ಇತರರೊಂದಿಗೆ ಪೇತ್ರನು ಹೇಳುವಂಥದ್ದು, ದೇವರು ತಮ್ಮ ಸೇವಕ ಯೇಸುವನ್ನು ಮಹಿಮೆಪಡಿಸಿದ್ದಾರೆ. ಹೌದು, ಅಸಾಧಾರಣ ಅನುಭವ ಆಗಬೇಕಾದ್ರೆ ದೇವರ ಮಹಿಮೆ, ನನಗಲ್ಲ ಮಹಿಮೆ. ಹೆರೋದನು ಆ ರೀತಿಯಾಗಿ ತನ್ನ ಮಹಿಮೆ, ದೇವರ ಮಹಿಮೆ ದೇವರಿಗೆ ಕೊಡದೆ ದೇವರ ಮಹಿಮೆಯನ್ನು ತಾನು ತಕ್ಕೊಂಡಿದ್ದರಿಂದ ಹುಳ ಬಿದ್ದು ಸತ್ತನು. ಅಪೊಸ್ತಲಕೃತ್ಯ 13. ಆದರೆ ಇಲ್ಲಿ ನಾವು ನೋಡುವಾಗ ಆಶ್ಚರ್ಯವಾದಂಥ ಒಂದು ಅನುಭವ ಅದೇನೆಂದರೆ, ದೇವರಿಗೆ ಮಹಿಮೆ ಆಗಿದೆ ಅಂತ ಹೇಳ್ಬಿಟ್ಟು, ದೇವರಿಗೆ ಮಹಿಮೆ ಆಗುವಂಥ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ತೇವೆ, ಅದು ದೇವರ ಚಿತ್ತ. 4ನೇ ಒಂದು ರಹಸ್ಯ ನೋಡಿದ್ದಾಯಿತು, ಯೇಸುವನ್ನು ಮಹಿಮೆಪಡಿಸುವುದು. 5ನೇ ರಹಸ್ಯ ಏನಂತ ಹೇಳಿದರೆ, 5ನೇ ರಹಸ್ಯ ಅಪೊಸ್ತಲಕೃತ್ಯ 3ನೇ ಅಧ್ಯಾಯ 5ನೇ ರಹಸ್ಯ ಏನಂತ ಹೇಳಿದರೆ, ನೇಮ್ ಆಫ್ ಜೀಸಸ್. ನೇಮ್ ಆಫ್ ಜೀಸಸ್, ಯೇಸುವಿನ ಹೆಸರು. ಹೌದು, ಅಪೊಸ್ತಲಕೃತ್ಯ 12ನೇ ಅಧ್ಯಾಯದಲ್ಲಿ ಪೇತ್ರನನ್ನು ಜೈಲಿಗೆ ಹಾಕಿದರು. ಆದರೆ ಅದೇ ಅಧ್ಯಾಯದಲ್ಲಿ ಈ ಒಂದು ದೇವರಿಗೆ ಮಹಿಮೆ ಕೊಡದಂಥ ಒಂದು ಘಟನೆ ಇರುವಂಥದ್ದು ನೋಡ್ತೀವಿ. ಆ ರೀತಿಯಾಗಿ ನಾವು ಆಗಬಾರ್ದು. ಆದ ಕಾರಣ ಯೇಸುವಿನ ಹೆಸರಿನ ಮಹತ್ವ ನಾವು ತಿಳಿಯೋದಾದರೆ, ಅದು ಆತ್ಮಿಕ ಅಪ್ರಾಕೃತ ಜೀವನ ಅಂತ ಹೇಳೋಣ. ಆತ್ಮಿಕ ಜೀವನ, ಹೌದು, ಅಪ್ರಾಕೃತ ಜೀವನದ 5ನೇ ರಹಸ್ಯ, ದ ನೇಮ್ ಆಫ್ ಜೀಸಸ್. 16ನೇ ವಚನದಲ್ಲಿ ನಾವು ನೋಡುವಾಗ, ಯೇಸುವಿನ ನಾಮದಲ್ಲಿಟ್ಟ ವಿಶ್ವಾಸದಿಂದಲೇ ನೀವು ಕಂಡು ತಿಳಿದಿರುವ ಈ ಮನುಷ್ಯನು ಬಲ ಹೊಂದಿದ್ದಾನೆ. ಯೇಸುವಿನ ನಾಮವು
ಆತನ ಮೂಲಕವಾಗಿ ಬರುವ ನಂಬಿಕೆಯೇ ನೀವೆಲ್ಲರೂ ಕಾಣುತ್ತಿದ್ದಂತೆ ಇವನಿಗೆ ಸಂಪೂರ್ಣ ಸ್ವಸ್ಥತೆಯನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಅದ್ಭುತವನ್ನು ಮಾಡಿದ ತಕ್ಷಣ ಎಲ್ಲರೂ ಆಶ್ಚರ್ಯವಾಗಿ ಪೇತ್ರನ ಕಡೆ ನೋಡ್ತಾ ಇದ್ರು. ಆವಾಗ ಪೇತ್ರನು ಒಂದು ಕ್ವಶನ್ ಕೇಳ್ತಾನೆ, ಯಾಕೆ ನೀವು ಆಶ್ಚರ್ಯವಾಗಿ ನೋಡ್ತಾ ಇದ್ರಿ? ಅಲ್ಲ, ಕಾಮನ್, ಇದು ಆಗಲೇಬೇಕಿದು, ಇದರಲ್ಲಿ ಅಸಾಧಾರಣ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಅವರು ಮೊದಲನೇ ಸಾರಿ ಅದ್ಭುತ ನೋಡಿ ಆಶ್ಚರ್ಯ ಪಡ್ತಾ ಇದ್ರು, ಸೂಪರ್ ನ್ಯಾಚುರಲ್. ಆದರೆ ಆಶ್ಚರ್ಯ ಯಾಕೆ ಪಡ್ತಾ ಇದ್ದೀರಿ? ಇದು ನಮ್ಮ ಸ್ವಂತ ಬಲದಿಂದಾಗಲಿ ಭಕ್ತಿಯಿಂದಾಗಲಿ ಆಗಿದ್ದಲ್ಲ. ಇದೇನೆಂದರೆ ಯೇಸುವಿನ ನಾಮ, ಯೇಸುವಿನ ನಾಮ, ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಿಂದ ಆದ ಅದ್ಭುತ ಇದು. ಯೇಸುವಿನ ನಾಮದಿಂದ ಆದ ಅಪ್ರಾಕೃತ ಅನುಭವವಿದು, ಅಪ್ರಾಕೃತಿಕೆ. ಆರನೇದಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದು, ಟರ್ನಿಂಗ್ ಟು ಗಾಡ್. ಏನು ನೋಡ್ತಾ ಇದ್ದೀವಿ ಅಪೊಸ್ತಲಕೃತ್ಯ 3ನೇ ಅಧ್ಯಾಯದಲ್ಲಿ? ಅಪ್ರಾಕೃತ ಅನುಭವಕ್ಕೆ 11 ರಹಸ್ಯಗಳು. ಅದರಲ್ಲಿ 6ನೇ ರಹಸ್ಯ ಏನಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಯಾಕಂದರೆ 19ನೇ ವಚನದಲ್ಲಿ, ಆದ್ದರಿಂದ ನಿಮ್ಮ ಪಾಪಗಳನ್ನು ತೊಳೆದು ಹೋಗುವಂತೆ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳುವಾಗ, ಪ್ರತಿ ಬಾರಿ ಒಂದು ಸಾರಿ ದೇವರ ಕಡೆ ತಿರುಗಿಕೊಂಡ ಮೇಲೆ ಆಯಿತು ಅಂತಲ್ಲ. ಮಾರ್ಟಿನ್ ಲೂಥರ್ 95 ನಿಯಮಾಂಶಗಳನ್ನು ದಾಖಲಿಸುವಾಗ ಅದರಲ್ಲಿ ಮೊದಲನೇದು ಏನಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದು, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ. ಹೌದು, ಇಲ್ಲಿ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅದು ಅಪ್ರಾಕೃತ ಜೀವನದ ಒಂದು ರಹಸ್ಯ, ಅಲ್ಲಿಂದ ಕೂಡ ಪ್ರಾರಂಭವಾಗ್ತದೆ. ಅದಕ್ಕೆ ಸಂಬಂಧಿಸಿ ಇನ್ನೊಂದು ಮಾತಿದೆ, ಅದು ಭಾಳ ನನಗಿಷ್ಟವಾದಂಥ ಒಂದು ವಾಕ್ಯ. ಅದೇನಂತ ಹೇಳಿದ್ರೆ, ಅಪೊಸ್ತಲಕೃತ್ಯ 3ನೇ ಅಧ್ಯಾಯ 19ನೇ ವಚನದಲ್ಲಿ, ನೀವು ದೇವರ ಕಡೆಗೆ ತಿರುಗಿಕೊಂಡ್ಬಿಟ್ರೆ ಏನಾಗ್ತದೆ? ಪಾಪಗಳು ಪರಿಹಾರವಾಗಿ ಕರ್ತನಿಂದ ವಿಶ್ರಾಂತಿಯ ಕಾಲಗಳು, ವಾವ್, ವಿಶ್ರಾಂತಿಯ ಕಾಲಗಳು ಒದಗಿ ಬರುವವು. ಟೈಮ್ಸ್ ಆಫ್ ರಿಫ್ರೆಶಿಂಗ್, ಟೈಮ್ಸ್ ಆಫ್ ರಿಫ್ರೆಶಿಂಗ್. ಒಂದು ಟೈಮ್ ಅಲ್ಲ, ಟೈಮ್ಸ್ ಆಫ್ ರಿಫ್ರೆಶಿಂಗ್, ಒಂದು ಕಾಲವಲ್ಲ, ವಿಶ್ರಾಂತಿಯ ಕಾಲಗಳನ್ನು ದೇವರು ಕೊಡ್ತಾರೆ ನಮ್ಮ ಜೀವನದಲ್ಲಿ. ವಾವ್, ದೇವರು ಎಂಥ ದೊಡ್ಡ ಮನಸ್ಸು, ದೇವರು ಎಷ್ಟೊಂದು ನಮಗೆ ಕೊಡ ಬಯಸಿದ್ದಾರೆ. ಆದ ಕಾರಣ ಅದನ್ನು ಸ್ವೀಕಾರ ಮಾಡಬೇಕು. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವೀಕಾರ ಮಾಡುವಂತೆ ದೇವರು ಸಹಾಯ ಮಾಡಲಿ ನಮಗೆ. ಹೌದು, ಅಪ್ರಾಕೃತ ಅನುಭವದ 7ನೇ ರಹಸ್ಯ, 7th ಸೀಕ್ರೆಟ್ ಆಫ್ ಸೂಪರ್ ನ್ಯಾಚುರಲ್ಸ್ ಈಸ್ ಟೈಮ್ಸ್ ಆಫ್ ರಿಫ್ರೆಶಿಂಗ್. ವಿಶ್ರಾಂತಿಯ ಕಾಲಗಳು ದೇವರ ಸನ್ನಿಧಾನದಿಂದ ನಮಗೆ ಒದಗಿ ಬರಬೇಕು. 8ನೇದಾಗಿ ಟೈಮ್ಸ್ ಆಫ್ ರೆಸ್ಟಿಟ್ಯೂಷನ್. 21ನೇ ವಚನ 3ನೇ ಅಧ್ಯಾಯ ಅಪೊಸ್ತಲಕೃತ್ಯ 21ನೇ ವಚನದಲ್ಲಿ, ಸಮಸ್ತವೂ ಸರಿಪಡಿಸುವ ಕಾಲ. ವಾವ್, ಇಂಥ ಒಂದು ಕಾಲ ಇದೆಯಾ? ಎಲ್ಲವನ್ನು ಪುನಃಸ್ಥಾಪಿಸುವ ದೇವರ ಕಾಲ, ಎಲ್ಲವನ್ನು ಪುನಃಸ್ಥಾಪಿಸುವ ಟೈಮ್ಸ್ ಆಫ್ ರೆಸ್ಟಿಟ್ಯೂಷನ್. ದೇವರು ಎಲ್ಲವನ್ನು ನನ್ನ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಸರಿ ಇಲ್ಲದ ಎಲ್ಲವನ್ನು ಪುನಃಸ್ಥಾಪಿಸ್ತಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಬೇಕು, ಪುನಃಸ್ಥಾಪನೆ ಬೇಕು ನನಗೆ, ನಮಗೆ, ನಿಮಗೆ. ಆ ಪುನಃಸ್ಥಾಪನೆ ಅದು ಮನೆ ವಿಷಯದಲ್ಲಿರ್ಬೋದು, ಅದು ಮಡದಿಯ ವಿಷಯದಲ್ಲಿರ್ಬೋದು, ಅದು ಮಕ್ಕಳ ವಿಷಯದಲ್ಲಿರ್ಬೋದು, ಅದು ಹಣದ ವಿಷಯದಲ್ಲಿರ್ಬೋದು, ಅದು ಯಾವುದೇ ವಿಷಯದಲ್ಲಿರ್ಬೋದು. ದೇವರು ಅಪೊಸ್ತಲಕೃತ್ಯ 3:21 ಪ್ರಕಾರವಾಗಿ ಎಲ್ಲವನ್ನು ಹೌದು, ಎಲ್ಲವನ್ನು ಪುನಃಸ್ಥಾಪಿಸುವ ದೇವರ ಕಾಲ ಅದು. ಅದರ ಬಗ್ಗೆ ನಮಗೆ ನಂಬಿಕೆ, ನಿರೀಕ್ಷೆ ಇರುವಾಗ ಏನಾಗ್ತದೆ? ಅಪ್ರಾಕೃತ ಅನುಭವದ 8ನೇ ರಹಸ್ಯ ನಾವು ತಿಳ್ಕೊಂಡಂಗೆ, ಹೌದು,
9ನೇ ರಹಸ್ಯ ಏನಂದರೆ ಟೋಟಲ್ ಒಬೀಡಿಯನ್ಸ್. 3ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 23ನೇ ವಚನದಲ್ಲಿ, ಹೌದು, ಯೇಸು ಸ್ವಾಮಿಯ ಪ್ರತಿಯೊಂದು ಮಾತನ್ನು ನಾವು ಕೇಳಬೇಕು ಅಥವಾ ವಿಧೇಯರಾಗಬೇಕು. ಟೋಟಲ್ ಒಬೀಡಿಯನ್ಸ್. ವಿಧೇಯತೆ ಇಲ್ಲದೆ ಅಸಾಧಾರಣ ಅಪ್ರಾಕೃತ ಜೀವನ ಜೀವಿಸಲಾರೆವು. ದೈವಿಕ ಜೀವನವನ್ನು ಅಥವಾ ಅಪ್ರಾಕೃತ ಜೀವನವನ್ನು ಜೀವಿಸಬೇಕಾದರೆ ಸಂಪೂರ್ಣ ವಿಧೇಯತೆ 9ನೇ ರಹಸ್ಯವಾಗಿರ್ತದೆ. 10ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಒಡಂಬಡಿಕೆ, ಕವನೆಂಟ್. 25ನೇ ವಚನ ಅಪೊಸ್ತಲರ ಕೃತ್ಯ 3:25, ನೀವು ಪ್ರವಾದಿಗಳ ಮತ್ತು ನಿಮ್ಮ ಪಿತೃಗಳೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆ ಮಕ್ಕಳಾಗಿದ್ದರೆ. ಯು ಆರ್ ದಿ ಚಿಲ್ಡ್ರನ್ ಆಫ್ ಕವನೆಂಟ್. ವಾವ್! ಗೊತ್ತಿರಲಿಲ್ವೇ ನಾನು ಒಡಂಬಡಿಕೆಯ ಮಕ್ಕಳು ಅಂತ ಹೇಳ್ಬಿಟ್ಟು ಅಂತ ನಮ್ಗೆ ಅನಿಸ್ಬೋದು. ಆದರೂ ಕೂಡ ಇವತ್ತು ನಾವು ತಿಳಿದಿದ್ದೀವಲ್ಲ, ಅಪೊಸ್ತಲರ ಕೃತ್ಯ 3:25 ಪ್ರಕಾರವಾಗಿ ನಾವುಗಳು ಒಡಂಬಡಿಕೆಯ ಮಕ್ಕಳು. ಆ ಒಂದು ಪ್ರಕಟಣೆ ಅಪ್ರಾಕೃತ ಜೀವನದ 10ನೇ ರಹಸ್ಯವಾಗಿ ನಮ್ಮ ಜೀವನದಲ್ಲಿ ಅನ್ವಯವಾಗುತ್ತದೆ. ಕೊನೆಯದಾಗಿ ನೋಡುವಾಗ ಯೇಸುವಿನ ಆಶೀರ್ವಾದ. ಯೇಸುವಿನ ಆಶೀರ್ವಾದ ಏನಿದು ನೋಡೋಣ್ರಿ. 3ನೇ ಅಧ್ಯಾಯ 26ನೇ ವಚನದಲ್ಲಿ, ದೇವರು ತಮ್ಮ ಸೇವಕನನ್ನು ಅಥವಾ ತನ್ನ ಮಗನನ್ನು ಎಬ್ಬಿಸಿದಾಗ, ಅಂದರೆ ಯೇಸುವನ್ನು ಎಬ್ಬಿಸಿದಾಗ, ನಮ್ಮಲ್ಲಿ ಪ್ರತಿ ಒಬ್ಬೊಬ್ಬರು ನಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಬಿಡುವಂತೆ ಮಾಡುವುದರಿಂದ ನಿಮ್ಮನ್ನು ಅಥವಾ ನಮ್ಮನ್ನು ಆಶೀರ್ವದಿಸಲು ದೇವರು ಯೇಸುವನ್ನು ಮೊದಲು ನಿಮ್ಮ ಬಳಿಗೆ ಕಳಿಸಿದರು. ದೇವರು ಯೇಸುವನ್ನು ಯಾಕೆ ನಮ್ಮ ಹತ್ರ ಕಳಿಸಿದ್ದಾರೆ? ಆಶೀರ್ವದಿಸಲು. ಆಶೀರ್ವಾದ ಬೇಡ ಅನ್ನುವಂಥ ಒಬ್ಬ ವ್ಯಕ್ತಿ ಹೋದ ತಿಂಗಳು ನಾನು ಭೇಟಿಯಾಗಿದ್ದೆ. ಆಶ್ಚರ್ಯ ಆಗೋಯಿತು. ಚೆನ್ನೈನಲ್ಲಿ ಇನ್ನೂ ಇಬ್ಬರು ನೋಡಿದೆ. ಏನೋ ಯಾವಾಗ ನೋಡಿರೋ ಆಶೀರ್ವಾದ ಅಂತ ಹೇಳ್ಬಿಟ್ಟು. ಇಲ್ಲ, ದೇವರು ಯೇಸುವನ್ನು ಕಳಿಸಿದ್ದು ಆಶೀರ್ವಾದ ನೀಡಲು. ಅದು ಆತ್ಮಿಕ, ಭೌತಿಕ, ಮಾನಸಿಕ, ದೈಹಿಕ ಎಲ್ಲ ಕ್ಷೇತ್ರದ ಶಾಲೋಮ್, ಎಲ್ ಶಡಾಯ್ ಆಶೀರ್ವಾದಗಳು. ಆದ ಕಾರಣ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಿಂದ ನಾವು ಅಪ್ರಾಕೃತ ಜೀವನದ 11 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.